ತೂತಲಿಪುದು ರಾಘವನನ್ನಾಗದು ನೋಡಲಿ ಹೇವೋಯದು ರಾಜಬೀದಿಯಲದು ಪ್ರಜೆಗಳ ರಾಜಬೀದಿಯಲದು ಪ್ರಜೆಗಳ ಶೋಕಗಳು ತಲ್ಲಣಿಸಿ ಮೌನದಲ್ಲಿ ನಿಂತರಾಗವನು ತಲ್ಲಣಿಸಿ ಮೌನದಲ್ಲಿ ನಿಂತರಾಗವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತ ಕಣ್ಣೀರಿರಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ ಪುರದ ಜನರೇ 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವೆನೆಂದು ಅಭಯವನ್ನಿಡುತ್ತ ಪತ್ನಿಯಾದ ಸೀತೆಯೊಡನೆ ಅನುಜನಾದ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವಿಧಿ